ಎಲ್ಲರಿಗೂ ಜೈ ಭೀಮ್. ನಮಸ್ಕಾರ ಕರ್ನಾಟಕದ ಜನತೆಗೆ. ಸ್ನೇಹಿತರೆ, ಬೆಳಗ್ಗೆ ಲೈವ್ ಬರಬೇಕಾಗಿತ್ತು. ನೆಟ್ವರ್ಕ್ ಪ್ರಾಬ್ಲಮ್ ಇರೋ ಕಾರಣಕ್ಕಾಗಿ ಬೆಳಗ್ಗೆ ಲೈವ್ ಬರೋಕ್ಕಾಗಲಿಲ್ಲ ಸ್ನೇಹಿತರೆ. ವಿಷಯ ಏನಂದ್ರೆ ಸ್ನೇಹಿತರೆ, ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಈ ಕೆಲವರು ಆನ್ಲೈನಲ್ಲಿ ನೀವು ಆನ್ಲೈನ್ ಗೇಮ್ಗಳನ್ನಾಡಿ ಲಕ್ಷ ಲಕ್ಷ ದುಡ್ಡನ್ನು ದುಡಿಬೋದು ಅಂತ ಕೆಲವರು ಸಿನಿಮಾ ನಟರುಗಳಾಗಲಿ, ಕೆಲವು ಏನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಏನು 1 ಮಿಲಿಯನ್ 2 ಮಿಲಿಯನ್ ಏನು ಫಾಲೋವರ್ಸನ್ನು ಹೊಂದಿರತಕ್ಕಂಥವ್ರು ಈ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಆ ಬೆಟ್ಟಿಂಗ್ ಆ್ಯಪಿನ ಬಗ್ಗೆ ಕೆಲವರು ಹೇಳಿದರು, ಅಣ್ಣ ಬೆಟ್ಟಿಂಗ್ ಆ್ಯಪಿನ ಬಗ್ಗೆ ಮಾತಾಡುವಂತ ಕೆಲವರು ಹೇಳಿದಾಗ ಸ್ನೇಹಿತರೆ, ಹಾಗಾಗಿ ನಾನು ಬೆಳಗ್ಗೆನೇ ಮಾತಾಡಿದೆ. ನೆಟ್ವರ್ಕು ಇಲ್ಲಿ ಸ್ವಲ್ಪ ಬರಲಿಲ್ಲ ಸ್ನೇಹಿತರೆ, ಹಾಗಾಗಿ ಬೆಳಿಗ್ಗೆ ಮಾತನಾಡೋಕ್ಕೆ ಆಗಲಿಲ್ಲ ಸ್ನೇಹಿತರೆ. ವಿಷಯ ಏನಂದರೆ ಸ್ನೇಹಿತರೆ, ಈಗಾಗಲೇ ತಾವು ನೋಡ್ತಾ ಇರ್ಬೋದು, ಭಾಳಷ್ಟು ಜನ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ನೋಡಿ, ನೀವು ಯಾವುದೇ ಕಾರಣಕ್ಕೂ ದುಡಿಯೋಕೆ ಹೋಗೋದ ಅವಶ್ಯಕತೆ ಇಲ್ಲ. ನೀವು ಇದರೊಳಗಡೆ 5,000 ಹಾಕಿದರೆ 1 ಲಕ್ಷ ಮಾಡ್ಬೋದು, 2 ಲಕ್ಷ ಮಾಡ್ಬೋದು. ನೋಡಿ, ಈ ರೀತಿ ನಾನು ಗೋಲ್ಡ್ ಹಾಕಿದ್ದೀನಿ, ಬಂಗಾರ ಹಾಕಿದ್ದೀನಿ ಅಂತೇಳಿ ಕೆಲವರು ಆನ್ಲೈನ್ನಲ್ಲಿ ಈ ರೀತಿ ಜಂಗ್ಲಿ ರಮ್ಮಿ ಆಡಿ ಇಲ್ಲ ಆನ್ಲೈನ್ ಗೇಮ್ಗಳನ್ನು ಆಡಿ ನೀವು ಲಕ್ಷ ಲಕ್ಷ ದುಡ್ಡನ್ನು ಸಂಪಾದಿಸ್ಬೋದು ಅಂತ ಕೆಲವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ಏನು ಇದು ಸಾಮಾಜಿಕ ಜಾಲತಾಣದಲ್ಲಿ ಸ್ನೇಹಿತರೆ. ಹಾಗಾಗಿ ಕೆಲವರು ನನಗೆ ಹೇಳಿದರು, ಅಣ್ಣ ಈ ಒಂದು ಆನ್ಲೈನ್ ಗೇಮ್ ಬಗ್ಗೆ ಮಾತಾಡು. ಭಾಳಷ್ಟು ಜನರು ಇವತ್ತು ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಅನೇಕ ನಿರುದ್ಯೋಗರು ಇವತ್ತು ಈ ಆನ್ಲೈನ್ ಗೇಮಿನ ಮೂಲಕ ಭಾಳಷ್ಟು ತಮ್ಮ ಜೀವಕ್ಕೆ ಹಾನಿ ಉಂಟು ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಆನ್ಲೈನ್ ಗೇಮಿನ ಬಗ್ಗೆ ಮಾತಾಡೋ ಅಂದಾಗ ಸ್ನೇಹಿತರೆ, ತಾವು ನೋಡ್ತಾ ಇರ್ಬೋದು, ಇವತ್ತು ಫೇಸ್ಬುಕ್ಕಲ್ಲಿ ಸ್ನೇಹಿತರೆ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ ಪೇಜಲ್ಲಿ ಮತ್ತು ಯೂಟ್ಯೂಬಲ್ಲಿ ಸ್ನೇಹಿತರೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಫಾಲೋವರ್ಸ್ಗೋಸ್ಕರ ಯಾವುದೋ ಒಂದು ಸಣ್ಣ ಪುಟ್ಟ ಜನ ಬಡವರಿಗೆ ಏನೋ ಸೈಕಲ್ ಕೊಡಿಸುತ್ತಾ, ಇಲ್ಲ ಸಣ್ಣ ಪುಟ್ಟ ಜನರಿಗೆ ಒಂದು ಟಿನ್ನುಗಳು ಕೊಡಿಸುತ್ತಾ, ಏನೋ ಒಂದು ಸಣ್ಣ ಪುಟ್ಟ ಸಾಮಾಜಿಕ ಸೇವೆಗಳು ಮಾಡುತ್ತಾ ಜನರಲ್ಲಿ ಒಂದು ಒಳ್ಳೆಯ ಮನಸ್ಸನ್ನು ಸಂಪಾದಿಸಿಕೊಂಡು ಫಾಲೋವರ್ಸ್ನ ಜಾಸ್ತಿ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ ಆಮೇಲೆ ಅಂದರೆ ಈ ಬೆಟ್ಟಿಂಗ್ ಆ್ಯಪನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಈ ಬೆಟ್ಟಿಂಗ್ ಆ್ಯಪ್ನಿಂದ ಎಷ್ಟೋ ಜನ ಈ ಬೆಟ್ಟಿಂಗ್ ಆ್ಯಪ್ನಿಂದ ಸಾಲಗಳು ಮಾಡಿ ಅಲ್ಲಿ ಇಲ್ಲಿ ಸಾಲ ತಂದು ಬೆಟ್ಟಿಂಗ್ ಆ್ಯಪ್ನಲ್ಲಿ ಬೆಟ್ಟಿಂಗ್ ಆಡ್ತಾ ತಮ್ಮ ಜೀವಕ್ಕೆ ಹಾನಿ ಉಂಟು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಬೆಟ್ಟಿಂಗ್ ಆ್ಯಪ್ನ ದಯವಿಟ್ಟು ನನ್ನ ಏನಿವತ್ತು ಸಾಮಾಜಿಕ ಜಾಲತಾಣದಲ್ಲಿರುವ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ. ಯಾಕಂತೇಳಿ ಇದು ಬೆಳಗ್ಗೆನೇ ಮಾತಾಡಬೇಕಾಗಿತ್ತು, ಈಗೂ ಸಹ ಕೆಲವು ನೆಟ್ವರ್ಕ್ ಪ್ರಾಬ್ಲಮ್ ಇರೋ ಕಾರಣಕ್ಕಾಗಿ ಮಾತಾಡೋಕ್ಕೆ ನನಗಾಗ್ತಾ ಇಲ್ಲ. ತಾವು ಯಾರ್ಯಾರ ಹತ್ರ ರೀಚ್ ಆಗ್ತಾ ಇದೆ, ಈ ವಿಡಿಯೋ ಎಲ್ಲಿವರೆಗೂ ಮುಟ್ತಾ ಇದೆ, ತಾವು ಶೇರ್ ಮಾಡಿ. ಇವತ್ತು ನಾವೆಲ್ಲರೂ ಕೆಲವರು ಎಲ್ಲೇ ನೋಡ್ತಾ ಇದ್ದೀವಿ, ನಾವು ಅವತ್ತಿನ ದಿನದಲ್ಲಿ ಯಾರಾದರೂ ಇಸ್ಪಟ್ ಆಡಿಸ್ತಾ ಇದ್ರೆ ಅವ್ರನ್ನ ಕಾನೂನುಬದ್ಧವಾಗಿ ಅವ್ರನ್ನ ಶಿಕ್ಷೆ ಕೊಟ್ಟು ಅವ್ರನ್ನ ಒದ್ದೊಳಗಾಕಿರ್ತಕ್ಕಂಥದ್ದು ನೋಡ್ತಾ ಇದ್ವಿ. ಯಾರು ಇಸ್ಪಟ್ ಆಡಿಸ್ತಕ್ಕಂಥವ್ರು ಮತ್ತು ಇಸ್ಪಟ್ ಆಡೋರನ್ನ ಒದ್ದೊಳಗಾಗ್ತಾ ಇದ್ರು. ಹಾಗೆ ಮಟಕ ಬರಿತಕ್ಕಂಥವ್ರನ್ನ ಸಹ ಪೊಲೀಸರು ಯಾವನ್ ಬರ್ತಾನೆ ಅವ್ನು ಹಿಡ್ಕೊಂಬಂದು ಒದ್ದೊಳಗಾಕಿ ಅವನಿಗೆ ದಂಡ ಕಟ್ಟಿಸೋರು ಮತ್ತು ಇಲ್ಲ ಕಾನೂನುಬದ್ಧವಾಗಿ ಶಿಕ್ಷೆ ಕೊಡ್ತಾ ಇದ್ರು. ಆದರೆ ಇವತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ರಾಜಾರೋಷವಾಗಿ ಕೆಲವರಿಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಮತ್ತು ಪ್ರಚೋದನೆ ಕೊಡ್ತಾ ಇದ್ದಾರೆ. ನೀವು ಆನ್ಲೈನ್ ಗೇಮ್ ಆಡಿ, ಜಂಗ್ಲಿ ರಮ್ಮಿ ಆಡಿ ನೀವು ಲಕ್ಷ ಲಕ್ಷ ದುಡ್ಡನ್ನು ಸಂಪಾದಿಸ್ಬೋದು. ನೀವು ಈ ರೀತಿ ಕೆಲವು ಆನ್ಲೈನ್ ಗೇಮ್ಗಳನ್ನು ಆಡೋದ್ರ ಮೂಲಕ ನೀವು ಯಾವುದೇ ಕೆಲಸಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ. ಈ ಆನ್ಲೈನ್ನಲ್ಲಿ ನೀವು 5,000 ಹಾಕ್ರಿ, ಲಕ್ಷ ಮಾಡ್ಬೋದು, 1 ಲಕ್ಷ ಹಾಕ್ರಿ, 10 ಲಕ್ಷ ಮಾಡ್ಬೋದು ಅಂತ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಏನು ವಿದ್ಯಾರ್ಥಿಗಳು ಕೆಲವರು ಏನು ಸಣ್ಣ ಪುಟ್ಟ ಸಾಮಾಜಿಕ ಸೇವೆ ಮಾಡುತ್ತಾ, ಏನೋ ಕೆಲವ್ರಿಗೆ ಏನೋ ದೊಡ್ಡ ಮಟ್ಟದ ನಾನು ತ್ಯಾಗ ಮಾಡಿದ್ದೀನಿ ಅಂತೇಳಿ ದಾನ ಧರ್ಮಗಳು ಮಾಡುತ್ತಾ ಕೆಲವರ ಹತ್ರ ಸಿಂಪತಿಗಳನ್ನು ಸಂಪಾದಿಸಿಕೊಂಡು ಕೆಲವ್ರ ಹತ್ರ ಏನೋ ಅವ್ರಿಗೆ ಅವಶ್ಯಕತೆ ಇರಲಾರ್ದಕ್ಕಂಥವ್ರು, ಏನು ನಿರುದ್ಯೋಗರು, ಬಡವರು ಯಾರ ಇರ್ತಾರ ಅಂತ ಬಡವರನ್ನ ಪರ್ಟಿಕ್ಯುಲರ್ ಆಗಿ ಪಟ್ಟಿ ಮಾಡಿ ಅಂಥವ್ರಿಗೆ 10,000 20,000 ರೂಪಾಯಿ ಸಾಮಾನುಗಳು ಕೊಡಿಸುತ್ತಾ ಅವ್ರಿಗೇನೋ ಸಮಾಜ ಸೇವೆ ಮಾಡಿದ್ದೀನಿ ಅನ್ನೋ ಒಂದು ಭಾವನೆಯಿಂದ ಜನರ ಹತ್ರ ಒಂದು ಒಳ್ಳೆ ಮನಸ್ಸನ್ನು ಸಂಪಾದಿಸಿ ತದನಂತರ ಇನ್ನೊಬ್ಬರ ಜೀವ ಜೊತೆ ಆಟ ಆಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಈ ಬೆಟ್ಟಿಂಗ್ ಆ್ಯಪಿನ ಬಗ್ಗೆ ಪ್ರಮೋಟ್ ಮಾಡ್ತಾ ಜನರನ್ನ ನೀವು ಈ ರೀತಿ ಆಡ್ರಿ, ಈ ರೀತಿ ಮಾಡ್ರಿ, ಈ ರೀತಿ ಬದುಕ್ರಿ ಅಂತ ಅವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ಈ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಅಭಿಪ್ರಾಯ ಏನಂದರೆ, ದಯವಿಟ್ಟು ಈ ಬೆಟ್ಟಿಂಗ್ ಆ್ಯಪಿನ ಬಗ್ಗೆ ಈಗಾಗಲೇ ಭಾಳಷ್ಟು ನನ್ನ
ಭಾಳ ಈ ಒಂದು ಬೆಟ್ಟಿಂಗ್ ಆ್ಯಪಿನ ಬಗ್ಗೆ ಭಾಳಷ್ಟು ನನ್ನ ಆತ್ಮೀಯ ಅನೇಕ ಹೋರಾಟಗಾರರು, ಅನೇಕ ಜನರಂಥ ಪ್ರೀತಿ ವಿಶ್ವಾಸವನ್ನು ಜನರ ವಿಶ್ವಾಸವನ್ನು ಅವರೆಲ್ಲರನ್ನ ಅರ್ತಿರ್ತಕ್ಕಂಥವ್ರು ಕೆಲವರು ಸೋಷಿಯಲ್ ಮೀಡಿಯಲ್ಲಿ ಜಾಗೃತಿ ಮಾಡ್ತಾ ಇದ್ದಾರೆ. ಅಂಥ ವ್ಯಕ್ತಿಗಳಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಹೇಳ್ತಾ ಇದ್ದಾರೆ. ಏನು ಬೆಟ್ಟಿಂಗ್ ಆ್ಯಪಿನ ಬಗ್ಗೆ ಪ್ರಮೋಟ್ ಮಾಡ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಈ ಸೋಷಿಯಲ್ ಮೀಡಿಯಲ್ಲಿ ಕೆಲವರು ತಿದ್ದಿ ಹೇಳ್ತಾ ಇದ್ದಾರೆ. ನೀವು ಬೆಟ್ಟಿಂಗ್ ಆ್ಯಪಿನ ಬಗ್ಗೆ ಪ್ರಮೋಟ್ ಮಾಡಬೇಡಿ, ನೀವು ಬೆಟ್ಟಿಂಗ್ ಆ್ಯಪಿನ ಬಗ್ಗೆ ಪ್ರಮೋಟ್ ಮಾಡಿದ್ರೆ ನಿಮ್ಮಂಥ ಅವಿವೇಕಗಳು ಯಾರಿಲ್ಲ ಅಂತೇಳಿ. ಮೇರ್ಲೆ ಸ್ನೇಹಿತರೆ, ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ. ಯಾಕಂತೇಳಿ ಇಂಥ ವಿಷಯಗಳು ಮಾತನಾಡುವಾಗ ಅನಿವಾರ್ಯ ಕಾರಣ ಈ ರೀತಿ ನೆಟ್ವರ್ಕ್ ಪ್ರಾಬ್ಲಮ್ ಬರೋದು ಸಹಜ. ಹಾಗಾಗಿ ಸ್ನೇಹಿತರೆ, ಇವತ್ತು ನಾನು ಈ ಸೋಷಿಯಲ್ ಮೀಡಿಯಲ್ಲಿ ವ್ಯಕ್ತಪಡಿಸೋದು ಇಷ್ಟೇ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರೆಲ್ಲ ಕೇಳ್ತಾ ಇದ್ದೀರಾ, ದಯವಿಟ್ಟು ಇದನ್ನ ಶೇರ್ ಮಾಡಿ. ಕೆಲವ್ರಿಗಾದರೂ ಈ ಒಂದು ಸೋಷಿಯಲ್ ಮೀಡಿಯಾದ ಮೂಲಕ ನಾನು ಹೇಳ್ತಕ್ಕಂಥ ಮಾತಿನ ಮೂಲಕ ಆದರೂ ಅವರು ತಿದ್ದಿಕೊಳ್ಳಿ, ತಂದೆ ತಾಯಿಗೆ ಒಳ್ಳೆ ಕೀರ್ತಿ ಥರ ಮಕ್ಕಳಾಗಿ ಬದುಕಲಿ. ಯಾಕಂತೇಳಿ ಈ ಬೆಟ್ಟಿಂಗ್ ಆ್ಯಪಿನ ಮೂಲಕ ಎಷ್ಟೋ ಜನರು ತಮ್ಮ ಜೀವಕ್ಕೆ ಹಾನಿ ಉಂಟು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾನು ಈ ಬೆಟ್ಟಿಂಗ್ ಆ್ಯಪಿನ ಬಗ್ಗೆ ಮಾತನಾಡಿದ ಸಲುವಾಗಿ ಕೆಲವರು ಮಾತನಾಡ್ತಾ ಇದ್ರು, ಕೆಲವರು ಹೇಳ್ತಾ ಇದ್ರು ನನಗೆ, ಅಣ್ಣ ಬೆಟ್ಟಿಂಗ್ ಆ್ಯಪಿನ ಬಗ್ಗೆ ಮಾತನಾಡಿದಾಗ ಇವತ್ತು ಆನ್ಲೈನ್ ಗೇಮ್ ಯಾರೆಲ್ಲ ಆಡ್ತಿದ್ದೀರಾ ದಯವಿಟ್ಟು ಆ ಆನ್ಲೈನ್ ಗೇಮಿನ ಮೂಲಕ ಸ್ವಲ್ಪ ದೂರ ಬನ್ನಿ. ಯಾಕಂತೇಳು ಆನ್ಲೈನ್ ಗೇಮ್ ಆಡೋದ್ರ ಮೂಲಕ ಯಾವುದೇ ಕಾರಣಕ್ಕೂ ನೀವೇನು ಆರ್ಥಿಕದಲ್ಲಿ ಸಬಲೀಕರಣ ಆಗ್ಲಿಕ್ಕಿಲ್ಲ, ನೀವೇನು ಅದರಿಂದ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಸ್ನೇಹಿತರೆ. ಯಾಕಂತೇಳು ಕೆಲವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ದಾನ ಧರ್ಮಗಳು ಮಾಡ್ತಾ ಜನರಲ್ಲಿ ಬಂದು ಜನರ ಮಧ್ಯದಲ್ಲಿ ನಾಟಕಗಳು ಮಾಡಿ ಅವರು ಈ ರೀತಿ ಆನ್ಲೈನ್ ಗೇಮ್ಗಳು ಆಡಿ ಅಂತ ನಮ್ಮನ್ನು ತಪ್ಪಿಸ್ತಾ ಇದ್ದಾರೆ. ದಯವಿಟ್ಟು ಅಂಥವ್ರ ಮಾತು ನೀವು ಕೇಳಬೇಡ್ರಿ. ನೀವೇನು ಆನ್ಲೈನ್ ಗೇಮ್ನ ಆಡಿದ್ರೆ ನಿಮ್ಮ ಜೀವಕ್ಕೆ ಏನು ಆಧಾರ ಸ್ತಂಭ ಆಗಿರ್ತಕ್ಕಂಥ ತಂದೆ ತಾಯಿಗೆ ಆಧಾರ ಸ್ತಂಭ ಆಗಿರ್ತಕ್ಕಂಥ ನೀವು ನಿಮ್ಮ ಜೀವಕ್ಕೆ ಹಾನಿ ಉಂಟು ಮಾಡ್ಕೊಳ್ಬೇಕಾಗುತ್ತೆ. ಇವತ್ತೆಲ್ಲ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಲ್ಲಿ ಭಾಳಷ್ಟು ಜನರು ಇದ್ರ ಬಗ್ಗೆ ಗಂಭೀರವಾದ ಆರೋಪಗಳು ಮಾಡ್ತಾ ಇದ್ದಾರೆ. ಈ ಆನ್ಲೈನ್ ಗೇಮ್ನ ರದ್ದುಗೊಳಿಸಬೇಕು, ಈ ಆನ್ಲೈನ್ ಗೇಮ್ನ ಮುಚ್ಚಾಕಬೇಕು ಅಂತ. ಯಾಕಂತೇಳಿ ತಾವೆಲ್ಲ ಗೊತ್ತಿರಬೇಕು, ಆನ್ಲೈನ್ ಗೇಮಿನ ಮುಖಾಂತರ ಎಷ್ಟೋ ಜನರು ಸಾಲಗಳು ಮಾಡಿ ಏನೋ ಲಕ್ಷ ದುಡ್ಡು ಬರ್ತಾವಂತ ಹೇಳ್ತಾ ಇದ್ದಾರೆ ಅಂತ ಕೆಲವರಿಗೆ ಆಸೆ ತೋರಿಸುತ್ತಾ ಇವತ್ತು ದಾರಿ ತಪ್ಪಿಸ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ಸ್ನೇಹಿತರೆ, ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಅನೇಕ ನನ್ನ ಚಿಂತಕರು, ಸಮಾಜದ ಒಳ್ಳೆದನ್ನೇ ಬಯಸುವರು, ಸಮಾಜದಲ್ಲಿ ಜನಗಳ ಒಳ್ಳೆದನ್ನ ಅನುದಿನ ಚಿಂತಿಸುವಂತ ಚಿಂತಕರು ಇವಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಜಾಗೃತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ಈ ಆನ್ಲೈನ್ ಗೇಮ್ನ ಏನು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡ್ತಕ್ಕಂಥವ್ರ ಮಾತುಗಳನ್ನ ದಯವಿಟ್ಟು ಕೇಳದೆ, ನೀವು ಏನಿವತ್ತು ತಂದೆ ತಾಯಿಗಳು ಕಟ್ಟಿಕೊಂಡಿರ್ತಕ್ಕಂಥ ನಿಮ್ಮ ಮೇಲೆ ದೊಡ್ಡ ಕನಸುಗಳನ್ನು ಕಟ್ಕೊಂಡಿರ್ತಾರೆ ತಂದೆ ತಾಯಿಗಳು. ಏನು ನನ್ನ ಮಗ ಇಂಜಿನಿಯರ್ ಆಗ್ತಾನೆ, ಡಾಕ್ಟರ್ ಆಗ್ತಾನೆ, MBBS ಆಗ್ತಾನೆ, IAS ಆಗ್ತಾನೆ, IPS ಆಗ್ತಾನೆ, ಏನೆಲ್ಲ ಕನಸುಗಳು ಕಟ್ಕೊಂಡಿರ್ತಾರೆ. ಕೆಲವ್ರು ಏನು ಮಾಡ್ತೀರಾ ನೀವು, ಕೆಲವರು ಅವಿವೇಕಿಗಳು ಆನ್ಲೈನ್ ಗೇಮ್ಗಳನ್ನಾಡಿ ನೀವು ಲಕ್ಷ ದುಡ್ಡನ್ನು ಸಂಪಾದಿಸಬಹುದು ಅಂತ ಕೆಲವರಿಗೆ ದಾರಿ ತಪ್ಪಿಸುವಂಥವ್ರ ಮಾತು ನೀವು ದಯವಿಟ್ಟು ಕೇಳಬೇಡಿ ಸ್ನೇಹಿತರೆ. ಇವತ್ತೆಲ್ಲ ಯಾರೆಲ್ಲ ನೀವು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೀರಾ, ದಯವಿಟ್ಟು ಇದನ್ನ ಶೇರ್ ಮಾಡಿ. ನಾನೇನು ದೊಡ್ಡ ಮಹಾನ್ ಪಂಡಿತನಲ್ಲ, ಮತ್ತೆ ನಿಮಗೆ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ನಾನೇನು ದೊಡ್ಡ ಮಹಾನ್ ಪಂಡಿತನಲ್ಲ. ಸ್ವಲ್ಪ ಜನರಾದರೂ ನನ್ನ ಒಂದು ಏನಂತ ಆಕ್ರೋಶ ಮಾತುಗಳನ್ನು ಕೇಳಿ ಸರಿ ಹೋಗ್ತಾರ. ಯಾಕಂತೇಳಿ ಇವತ್ತು ನೋಡ್ತಾ ಇರ್ಬೋದು ಸ್ನೇಹಿತರೆ, ಶಾಲೆಗಳಲ್ಲಿ ಒಳ್ಳೆ ಶಿಕ್ಷಣ ಹೇಳ್ತಕ್ಕಂಥ ಶಿಕ್ಷಕರ ಮಾತನ್ನು ನಾವು ಕೇಳದೆ, ಯಾರು ಬುದ್ಧಿ ತಿದ್ದಿ ಹೇಳ್ತಕ್ಕಂಥವ್ರ ಮಾತನ್ನು ನಾವು ಕೇಳದೆ, ನಾವು ಏನಾದರೂ ದಾರಿ ತಪ್ಪಿದ್ರೆ ನಾವು ಏನಾಗ್ತೀವಿ ಅಂದರೆ ಸ್ನೇಹಿತರೆ, ನಮ್ಮ ಕೈಯಾರ ನಾವು ಇದು ಅನವಾಯ ಅಲ್ಲ ಸ್ನೇಹಿತರೆ, ಹೇಳಕ್ ಬರ್ತಾ ಇಲ್ಲ ನನಗೆ. ನಮ್ಮ ಒಂದು ಮಾಡ್ತಕ್ಕಂಥ ಕೆಲಸದಿಂದ ಅಪಾಯವನ್ನು ಉಂಟು ಮಾಡಿಕೊಳ್ಬೇಕಾಗ್ತದೆ. ಏನಂದರೆ ನಾವು ತೋಡಿರ್ತಕ್ಕಂಥ ಅಪಾಯಲ್ಲಿ ನಾವೇ ಬೀಳ್ಬೇಕಾಗತ್ತೆ. ದಯವಿಟ್ಟು ನೀವು ಸ್ನೇಹಿತರೆ, ನನ್ನ ಆಕ್ರೋಶಿತ ಮಾತಿದು. ಈಗಾಗಲೇ ಸ್ನೇಹಿತರು ಹೇಳಿದರು, ಅಣ್ಣ ಸ್ವಲ್ಪ ಆನ್ಲೈನ್ ಗೇಮಿನ ಬಗ್ಗೆ ಮಾತಾಡು ಅಂತ ಹೇಳಿದ ಸಲಾಗೆ, ಆನ್ಲೈನ್ ಗೇಮಲ್ಲಿ ಎಷ್ಟೋ ಜನರು ಇವತ್ತು ಈ ಆನ್ಲೈನ್ ಗೇಮಿಗೆ ತಮಗೆ ಬರ್ತಕ್ಕಂಥ 1 ಲಕ್ಷ 2 ಲಕ್ಷ ಸಲುವಾಗಿ ಇವತ್ತು ಎಷ್ಟೋ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಈ ಒಂದು ಜಂಗ್ಲಿ ರಮ್ಮಿ ಆಡಿ ನೀವು ಅದ್ರೊಳಗಡೆ 5,000 ಹಾಕ್ರಿ, 10,000 ಹಾಕ್ರಿ, ಲಕ್ಷ ದುಡಿತೀರಾ, 2 ಲಕ್ಷ ದುಡಿತೀರಾ, 10 ಲಕ್ಷ ದುಡಿತೀರಾ ಅಂತೇಳಿ ದಾರಿ ತಪ್ಪಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ನನ್ನ ಆತ್ಮೀಯ ಹೋರಾಟಗಾರರೇ, ವಿದ್ಯಾರ್ಥಿಗಳೇ, ಪ್ರಗತಿಪರ ಚಿಂತಕರೇ, ತಂದೆ ತಾಯಿಗಳಿಗೆ ಒಳ್ಳೆ ಕೀರ್ತಿ ತರುವ ಮಕ್ಕಳಾಗಿ ನೀವು ಸಮಾಜದಲ್ಲಿ ನೀವು ಏನು ಕಟ್ಟಿಕೊಂಡಿರ್ತಕ್ಕಂಥ ಕನಸನ್ನು ನೆನೆಸಾಗಲಿ. ಹಾಗಾಗಿ ಸ್ನೇಹಿತರೆ, ಈ ಆನ್ಲೈನ್ ಗೇಮಲ್ಲಿ ಯಾರೆಲ್ಲ ಪ್ರಮೋಟ್ ಮಾಡ್ತಾ ಇದ್ದಾರಾ ಅಂತ ಅವರ ಅವಿವೇಕಿಗಳ ಮಾತನ್ನು ನೀವು ಕೇಳದೆ, ಅವರು ಮಾಡ್ತಕ್ಕಂಥ ಏನು ಸಾಮಾಜಿಕ ಸೇವೆ ಇದಲ್ಲ, ಆ ಸೇವೆ ಎಲ್ಲ ನಾಟಕ ಸೇವೆ. ಅವು ಸೇವೆಗಳು ಇವತ್ತು ಪ್ರಾಮಾಣಿಕ ಸೇವೆ ಮಾಡ್ತಕ್ಕಂಥವ್ರಿಗೆ ಇಲ್ಲಿ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಗೌರವ ಇಲ್ಲ. ಯಾಕಂತೇಳು ಸಮಾಜದಲ್ಲಿ ಯಾವುದನ್ನು ಆಶಿಸದೆ, ಸಮಾಜದಲ್ಲಿ ಯಾವುದನ್ನು ಬಯಸದೆ
ಏನು ಪಕ್ಷಪಾತವಿಲ್ಲದೆ ಸಮಾಜ ಸೇವೆ ಮಾಡ್ತಕ್ಕಂಥವ್ರಿಗೆ ಅಷ್ಟು ಸರಳವಾಗಿ ಗೌರವ ಸಿಗಲ್ಲ ಸ್ನೇಹಿತರೆ. ಯಾಕಂತೇಳಿ ಏನಿವತ್ತು ಹಗಲು ವೇಷಗಳು ಹಾಕಿ ಅವತ್ತೆಂತಾರೆ ಹಗಲು ವೇಷ ಹಾಕಿ ಬರ್ತಾರಪ್ಪ, ಹಗಲು ವೇಷ ಹಾಕಿ ಬರ್ತಾರಂತಾರಲ್ಲ ಅಂತ ಇದ್ರು. ಇವತ್ತು ಹಗಲು ವೇಷ ಯಾವ ರೀತಿ ಬರ್ತಾ ಇದ್ದಾರೆ ಅಂದರೆ ಸ್ನೇಹಿತರೆ, ಈ ಬೆಟ್ಟಿಂಗ್ ಆ್ಯಪಿನ ಮೂಲಕ ಜನರ ಜೀವ ತಿನ್ನೋಕ್ಕೋಸ್ಕರ ಬರ್ತಾ ಇದ್ದಾರೆ. ಬಡ ಜನರ ಆಶೆ ತೋರಿಸಿ, ಬಡ ಜನರಿಗೆ ಯಾವುದೋ ಒಂದು ಪೂರ ಕಡಬಡವರಿಗೆ ಹೋಗಿ ಸಣ್ಣ ಪುಟ್ಟ ಸಾಮಾಜಿಕ ಸೇವೆ ಮಾಡಿ, ಏನೋ ನಾನು ದೊಡ್ಡ ತ್ಯಾಗ ಮಾಡಿದ್ದೀನಿ, ನಾನು ದೊಡ್ಡ ಗನಂದಾರಿ ಮಾಡಿದ್ದೀನಿ ಅನ್ನೋ ಒಂದು ಆಶೆ ತೋರಿಸಿ ಈ ಬೆಟ್ಟಿಂಗ್ ಆ್ಯಪನ್ನ ಪ್ರಮೋಟ್ ಮಾಡಿಬಿಡ್ತಾರೆ. ಜನರಲ್ಲಿ ದಾರಿ ತಪ್ಪಿಸಿ ಏನು ಈ ಆನ್ಲೈನಲ್ಲಿ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ ಸ್ನೇಹಿತರೆ, ಮೊದಲು 1 ಮಿಲಿಯನ್ 2 ಮಿಲಿಯನ್ನ ಫಾಲೋವರ್ಸ್ ಸಂಪಾದಿಸ್ಕೊಳ್ಳೋಕೆ ಏನು ಮಾಡ್ತಾರೆ ಅಂದರೆ ಸಣ್ಣ ಪುಟ್ಟ ಸಾಮಾಜಿಕ ಸೇವೆ ಮಾಡೋದು, ಅವ್ರಿಗೆ 5,000 ರೂಪಾಯಿ ಕ್ಯಾಶ್ ಕೊಡೋದು, ಇಲ್ಲ ಯಾರಿಗೆ ಒಂದು ದುಡ್ಡಿನ ಫೋನ್ ಪೇ ಮೂಲಕ 1,000 ಹಾಕೋದು, 500 ಹಾಕೋದು, ಈ ರೀತಿ ಜನರ ಹತ್ರ ಏನೋ ಒಂದು ಕ್ರಿಯಾಟಿವಿಟಿ ಮಾಡಿ ಜನರ ಹತ್ರ ಫಾಲೋವರ್ಸ್ ಹೆಚ್ಚು ಮಾಡಿಕೊಂಡು ದಾರಿ ತಪ್ಪಿಸ್ತಾ ಇದ್ದಾರೆ ಸ್ನೇಹಿತರೆ. ದಯವಿಟ್ಟು ನೀವು ಆನ್ಲೈನ್ ಗೇಮಿನ ಮೂಲಕ ನೀವು ಮೋಸ ಹೋಗದೆ, ಈಗಾಗಲೇ ಆನ್ಲೈನ್ ಗೇಮಿನಲ್ಲಿ ಭಾಳಷ್ಟು ಜನ ನನ್ನ ಹೋರಾಟ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಗಂಭೀರವಾದಂಥ ಆರೋಪನ ಮಾಡ್ತಾ ಇದ್ದಾರೆ. ಈ ಆನ್ಲೈನ್ ಗೇಮನ್ನು ರದ್ದುಗೊಳಿಸಿ, ಯಾರಾದರೂ ಇಸ್ಪಾಟ್ ಆಡಿದ್ರೆ ಹಿಡ್ಕೊಂಬಂದು ಒದ್ದೊಳಗೆ ಹಾಕ್ತೀರಾ, ನೀವು ಯಾರಾದರೂ ಮಟ್ಕ ಬರ್ತಾರೆ ಕರ್ಕೊಂಬಂದವ್ರನ್ನ ಒದ್ದೊಳಗೆ ಹಾಕ್ತೀರಾ. ಇವತ್ತು ರಾಜಾರೋಷವಾಗಿ ಈ ಆನ್ಲೈನ್ನಲ್ಲಿ ಕೆಲವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಏನಂತ, ನೀವು ಆನ್ಲೈನ್ ಗೇಮ್ ಆಡಿದ್ರೆ ನೀವು ಲಕ್ಷ ದುಡ್ಡು ಬರ್ತವೆ ಅಂತೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ವ್ಯಕ್ತಿಗಳ ಮೇಲೆ ಗಂಭೀರವಾದಂಥ ಏನು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಭಾಳಷ್ಟು ಜನ ಹೋರಾಟಗಳು ಮಾಡ್ತಾ ಇದ್ದಾರೆ ಈ ಸಾಮಾಜಿಕ ಜಾಲತಾಣದಲ್ಲಿ. ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಸರ್ವಧರ್ಮ ಸಮಾಜ ಸೇವಕನಾಗಿರುವ ಹನುಮಂತಕೋಟೆ ಅವರಿಗೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ. ಯಾಕಂತೇಳು ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಬೇಕಾಗಿತ್ತು. ಎಲ್ಲರೂ ಏನು ಇವತ್ತು ಆನ್ಲೈನ್ ಗೇಮನ್ನ ಪ್ರಮೋಟ್ ಮಾಡ್ತಕ್ಕಂಥವ್ರಿಗೆ ನೀವೇನು ಸರಿಯಾದ ರೀತಿಯಲ್ಲಿ ಬುದ್ಧಿ ಹೇಳ್ತಾ ಇದ್ರಲ್ಲ, ನೀವು ನಿಮ್ಮ ಕೆಲಸಗಳು ಮಾಡಬೇಕಾಗಿತ್ತು. ಆದರೆ ನೀವು ನಿಮಗೋಸ್ಕರ ಬದುಕದೆ ಜನರ ಒಳ್ಳೆಯದನ್ನು, ಜನರ ಒಂದು ಆರೋಗ್ಯವನ್ನು, ಜನರ ಒಂದು ಏನು ಇವತ್ತು ದಾರಿ ತಪ್ಪಿ ತಮ್ಮ ಪ್ರಾಣಕ್ಕೆ ಹಾನಿ ಉಂಟು ಮಾಡಿಕೊಳ್ತಕ್ಕಂಥವ್ರ ಬಗ್ಗೆ ನೀವು ಕಾಳಜಿ ವಹಿಸ್ತಾ ಇದ್ದೀರಲ್ಲ, ನಿಮಗೆಷ್ಟು ಕೃತಜ್ಞತೆ ಹೇಳಿದರೆ ಕಡಿಮೆನೇ. ಹಾಗಾಗಿ ದಯವಿಟ್ಟು ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನೇನು ದೊಡ್ಡ ಮಹಾನ್ ಪಂಡಿತನಲ್ಲ. ದಯವಿಟ್ಟು ಆನ್ಲೈನ್ ಗೇಮಿನ ಮೂಲಕ ನೀವು ದೂರ ಇರಿ ಅಂತ ಹೇಳ್ತಾ 1-2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾರು ಅನ್ಯತಾ ಭಾವಿಸಬೇಡಿ, ದಯವಿಟ್ಟು ಕ್ಷಮೆ ಇರಲಿ. ಯಾಕಂತೇಳೋ ಸ್ನೇಹಿತರೆ, ನಾವಿರೋದೇ ಸ್ವಲ್ಪ ದಿನ, ಯಾವಾಗ ಮರಣವಂತವೋ ಗೊತ್ತಿಲ್ಲ. ನಾವಿರೋದೇ ಸ್ವಲ್ಪ ದಿನ ಅಂತ ಗೊತ್ತಿದ್ದು ಸಹ ನಾವು ಅಹಂಕಾರದಿಂದ, ಗರ್ವದಿಂದ ಬದುಕದೆ, ಏನು ಕೆಲವರು ಆನ್ಲೈನ್ನಲ್ಲಿ ಮತ್ತು ಬೇರೆಯಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರ, ಅವ್ರ ಮಾತನ್ನು ಕೇಳದೆ ನೀವು ತಂದೆ ತಾಯಿಗಳಿಗೆ ಒಳ್ಳೆ ಕೀರ್ತಿಯಾಗಿ, ತಂದೆ ತಾಯಿಗಳಿಗೆ ಕಟ್ಟಿಕೊಂಡಿರತಕ್ಕಂಥ ಕನಸನ್ನು ನೆನಸು ಮಾಡುತ್ತಾ ನಮ್ಮ ಜೀವನವನ್ನು ಸುಗಮವಾಗಿ ಮತ್ತು ಆರೋಗ್ಯಕರವಾಗಿ ನಮ್ಮ ಕಣ್ಣು ಮುಚ್ಚೋಣ ಸ್ನೇಹಿತರೆ. ಯಾಕಂತೇಳು ಇವತ್ತು ನೋಡ್ತಾ ಇರ್ಬೋದು, ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮೊಬೈಲ್ ತೆಗೆದ್ರೆ ಸಾಕು ಸ್ನೇಹಿತರೆ, ಬರೀ ಆನ್ಲೈನ್ ಗೇಮ್ ಮಾಡಿ, ಜಂಗ್ಲಿ ಗೇಮ್ ಮಾಡಿ, ಆ ಗೇಮ್ ಮಾಡಿ, ಈ ಗೇಮ್ ಮಾಡಿ ಅಂತೇಳಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಎಷ್ಟು ಸರಳವಾಗಿ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಸ್ನೇಹಿತರೆ, ತಾವು ನೋಡ್ತಾ ಇರ್ಬೋದು. ಈ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಎಲ್ಲರೂ ಏನೇ ಮಾಡಿಬಿಟ್ರೆ, ಕೆಲವರು ತಾವು ಬದುಕೋದಕ್ಕೋಸ್ಕರ ಏನು ತಿಂದು ಬದುಕೋದಕ್ಕೂ ರೆಡಿ ಇದ್ದಾರೆ. ಅವರು ತಾವು ಬದುಕೋದಕ್ಕೋಸ್ಕರ ಯಾರು ಜೀವ ಹೋದ್ರೂ ಚಿಂತಿಲ್ಲ, ನಾವು ಒಟ್ಟಲ್ಲಿ ಐಶ್ವರ್ಯ ಜೀವನ ಮಾಡ್ಬೇಕನ್ನೋ ಒಂದು ಭ್ರಮದಲ್ಲಿ ಕೆಲವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ದಯವಿಟ್ಟು ಅಂಥವ್ರ ಮಾತನ್ನ ಕೇಳದೆ ಸ್ನೇಹಿತರೆ, ಜಾಸ್ತಿ ಮಾತಾಡಿದೆ, ಕ್ಷಮೆ ಇರಲಿ. ಯಾಕಂತೇಳು ಈ ಆನ್ಲೈನ್ ಗೇಮ್ ಆಡೋರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಕಡಿಮೆ, ಆನ್ಲೈನ್ ಗೇಮಿನ ಮೂಲಕ ದಾರಿ ತಪ್ಪಿಸ್ತವ್ರಿಗೆ ಎಷ್ಟು ಬುದ್ಧಿ ಹೇಳಿದ್ರೆ ಕಡಿಮೆ. ದಯವಿಟ್ಟು ಏನು ನಾನು ಮಾತನಾಡಿರ್ತಕ್ಕಂಥ ಮಾತನ್ನು ತಪ್ಪಾಗಿದ್ರೆ ನನ್ನ ಕ್ಷಮೆ ಇರಲಿ. ಆ ಆನ್ಲೈನ್ ಗೇಮ್ ಆಡಂತ ಪ್ರಚೋದನೆ ಮಾಡ್ತಕ್ಕಂಥವ್ರಿಗೆ ಸರಿಯಾದ ರೀತಿ ಬುದ್ಧಿ ಕಲಿಸ್ಬೇಕಾದ್ರೆ ನೀವೆಲ್ಲರೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಆನ್ಲೈನ್ ಗೇಮನ್ನು ದೂರ ಇರಿ. ದಯವಿಟ್ಟು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಈ ಆನ್ಲೈನ್ ಗೇಮನ್ನು ಪ್ರಮೋಟ್ ಮಾಡ್ತಕ್ಕಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಹೇಳೋಣ ಅಂತ ಹೇಳ್ತಾ ಈ 1-2 ಮಾತುಗಳನ್ನು ವ್ಯಕ್ತಪಡಿಸಿದ್ದೀನಿ. ಯಾರೂ ಅನ್ಯತಾ